ಏನಪ್ಪ ಏನಾಯ್ತು ದುರ್ಗಪ್ಪ? ಅದೇನಂದ್ರೆ ನಾನು ಅವಾಗ್ಲಿಂದ ನಿನ್ನ ನೋಡ್ತಾನೆ ಇದ್ದೀನಿ, ನೀನ್ ಹಾಗೆ ಸುಮ್ನೆ ಕೂತ್ಕೊಂಡಿದ್ಯಾ. ಇಲ್ಲಿ ನೋಡಪ್ಪ, ಏನಿದ್ಯೋ ಅದನ್ನ ಸರಿಯಾಗಿ ಹೇಳು. ನಿನ್ಗೇನಾದ್ರೂ ತೊಂದರೆ ಆಗ್ತಿದ್ಯಾ? ಇಲ್ಲ. ಮತ್ತೆ ಹೀಗೆ ಕೆಲಸ ಎಲ್ಲ ಬಿಟ್ಟು ಯಾಕೆ ಹೀಗೆ ಕೂತ್ಕೊಂಡಿದ್ಯಾ? ಅರೆ ಮಾಮ ನಿನ್ನನ್ನು ಹೀಗೆ ನೋಡಿದ್ರೆ ಅವ್ರು ಸಿಟ್ಟು ಮಾಡ್ಕೋತಾರೆ. ನನಗೇನು ಅರ್ಥನೇ ಆಗ್ತಿಲ್ಲ ನೋಡು. ಅರೆ ದುರ್ಗಪ್ಪ ಮಾರಾಯ, ಏನಾದ್ರೂ ಹೇಳಪ್ಪ. ನನಗಂತೂ ನೀ ಏನು ಹೇಳಲಿಲ್ಲ. ಏನಪ್ಪ, ನಾವು ನಿನ್ನ ಹತ್ರ ಏನೋ ಕೇಳ್ತಾ ಇದೀವಿ ತಾನೆ? ನನಗೆ ನಮ್ಮ ಮನೆಗೆ ಹೋಗೋದಿದೆ. ನಾನು ನೋಡ್ತೀನಿ. ಹಾ, ಅರೇ ಮಾರಾಯ, ಅದು ನಾವು ಹೇಗೆ ಹೇಳೋಕ್ಕಾಗತ್ತೆ? ನೀನೇ ಮಾಮ ಅವ್ರಿಗೆ ಹೇಳಿ ಇಲ್ಲಿ ಬಿಡಾರ್ದಲ್ಲಿ ಇದೆಯಾ? ನೀವು ಹೇಳ್ತಾ ಇರೋದೇನೋ ನಿಜ, ಆದ್ರೆ ನನಗೆ ನನ್ನ ಹೆಂಡತಿ ಮಗಳು ನೆನಪಾಗ್ತಾ ಇದೆ. ಅವ್ರಿಗೆಲ್ಲ ಏನ್ ತೊಂದರೆ ಕೊಡ್ತಾ ಇದ್ದಾರೋ ಏನೋ. ಅರೆ ಹೇಗಿದಾರೋ, ಏನ್ ಮಾಡ್ತಿದಾರೋ, ಊಟ ತಿಂದ್ರೋ, ನಿಜವಾಗ್ಲೂ ಒಂದು ಗೊತ್ತಾಗ್ತಾ ಇಲ್ಲ ನೋಡು ನನಗೆ. ಅರೆ ದುರ್ಗಪ್ಪ, ಅಯ್ಯೋ ಮಾರಾಯ, ಈ ತರ ಉಚಿತನ ಮಾಡಬೇಡ. ಈಗ ಊರಿಗೆ ಹೋಗ್ಬೇಕು ಅಂತಂದ್ರೆ ಅದು ದೊಡ್ಡ ಅಪಾಯ. ಅರೆ ಇನ್ನು ಎಷ್ಟು ದಿನ ಅಂತ ಸುತ್ತಾಡೋದು ಹೀಗೆ? ಅಲ್ಲ ಕಣಪ್ಪ, ನೀವಿಬ್ರು ಕೂಡ ಇದನ್ನ ಮನೆಯಿಂದ ಹೊರಡ್ಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು. ಏ ಬಾಪು, ಸ್ವಲ್ಪ ಸುಮ್ನಿರು. ಏ ದತ್ತು ಅಣ್ಣ, ಈಗ ಮಾಮ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಈಗ ಇವನ್ ಹೇಳ್ತಾ ಇದ್ದಾನೆ ನಾನ್ ಮನೆಗೆ ಹೋಗ್ಬೇಕು ಅಂತ. ಇದು ಹೇಗ್ ನಡೆಯುತ್ತೆ ಹೇಳು? ನೀನ್ ಹೇಳೋದು ಸರಿಯಾಗಿದೆ. ಏನಪ್ಪ, ನೀನ್ ಇಲ್ಲಿ ನೋಡು, ನೀನ್ ಇಲ್ಲೇ ಬಿಡಾರ್ದಲ್ಲೇ ಇದೆಯಲ್ವಾ? ಮಾಮ ಅವ್ರನ್ನ ಕೇಳದಲ್ಲೇ ನೀನ್ ಎಲ್ಲೂ ಹೋಗ್ಬಾರ್ದು, ಏನು ಮಾಡಬಾರ್ದು. ಅಲ್ಲ ಹೌದು, ಮಾಮ ಹೇಳಿದಾರಲ್ವಾ ಇವ್ರಿಗೆ ಏನೋ ಮಾಡ್ತೀನಿ ಅಂತ. ಮತ್ತೆ ಆಯ್ತಲ್ಲ, ಮತ್ ಯಾಕೆ ಯೋಚನೆ ಮಾಡ್ಬೇಕು? ಅರೆ ಅದು ಯಾವಾಗ ಯಾವಾಗ? ಅರೇ ದುರ್ಗಪ್ಪ, ಮಾಮ ಅವ್ರು ಕೊಟ್ಟಿರೋ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ. ಈಗ ನಿನ್ ಜೀವ ನಿನಗೆ ಉಳಿಸ್ಕೊಳ್ಳೋದಿತ್ತು ಅಂದ್ರೆ ನಿನ್ ಮನೆಯ ಜನರಿಗೆ ಭೇಟಿ ಆಗೋದಿತ್ತು. ಅಂದ್ರೆ ಮಾಮ ಹೇಗೆ ಹೇಳ್ತಾರೋ ಹಾಗೆ ಮಾಡು, ಇಲ್ಲ ಅಂತಂದ್ರೆ ನಿನ್ ಪರಿಸ್ಥಿತಿ ಕೆಟ್ಟದಾಗೋಗುತ್ತೆ. ಅಯ್ಯೋ ಮಾರಾಯ ದುರ್ಗಪ್ಪ, ಇವರೆಲ್ಲ ಹೇಳ್ತಿರೋದು ನಿಜ. ಈಗ ನಮ್ಗೆ ಅನ್ಸ್ದಾಗೆ ಮಾಡೋದೇನೋ ಸರಿ, ಆದ್ರೆ ಮುಂದೆ ಹೋಗಿ ಸಿಕ್ಕಾಕೊಂಡ್ರೆ? ಇಲ್ಲಿ ನೋಡು, ನಾವೀಗ ಬಿಡಾರ್ದಲ್ಲಿ ಇದೀವಲ್ವಾ, ಅದಕ್ಕೆ ನಮ್ಮ ಪರಿಸ್ಥಿತಿ ಚೆನ್ನಾಗಿದೆ. ನಿಜ ಹೇಳ್ಬೇಕು ಅಂದ್ರೆ ನನಗೂ ಮನೆಗೆ ಹೋಗ್ಬೇಕು. ಆದ್ರೆ ಏನಾದ್ರೂ ಮಾಡೋಕ್ಕಾಗ್ತಿದ್ಯಾ? ಸರಿ, ಹಾಗಾದ್ರೆ ಸರಿ, ಎಲ್ಲರೂ ನಡೀರಿ, ಎಲ್ರು ಕೆಲಸ ನೋಡ್ಕೊಳ್ಳೋಣ. ನಡೀರಿ ನಡೀರಿ ನಡೀರಿ. ಏನಪ್ಪ, ಏನಾಗಿದೆ? ಅದನ್ನ ಇವನನ್ನೇ ಕೇಳಿ ಮಾಮ. ಅಂದ್ರೆ ಏನಪ್ಪ ದುರ್ಗಪ್ಪ? ಏನೂ ಇಲ್ಲ ಮಾಮ, ನನ್ನ ಮನೆಯವರು ತುಂಬಾ ನೆನಪಿಗೆ ಬರ್ತಿದ್ದಾರೆ. ಅವ್ರನ್ನೆಲ್ಲ ಒಂಟಿ ಮಾಡಿ ಬಿಟ್ಟು ಬಂದಿದ್ದೀನಿ ಅಂತ ಅನ್ನಿಸ್ತಿದೆ. ಇಲ್ಲ, ಅದೇನು ಅಂದ್ರೆ ಇದು ಸರಿಯಲ್ಲ ಮಾಮ.